ನೀವು ಇಷ್ಟಪಡುವಂತಹ ಸ್ತ್ರೀ ಅಥವಾ ಪುರುಷರು ನಿಮ್ಮ ಮಾತನ್ನು ಕೇಳುವಂತೆ ಆಗಬೇಕು. ಅದು ಪರಸ್ತ್ರೀಯಾಗಿರಲಿ ಪರಪುರುಷರೇ ಆಗಿರಲಿ, ನೀವು ಬಯಸಿದ ನಿಮ್ಮ ಜೊತೆ ಪ್ರೀತಿ ಮಾಡಿ ಸ್ವಲ್ಪ ದಿನ ನಿಮ್ಮ ಜೊತೆಯಲ್ಲಿದ್ದು ಬಿಟ್ಟು ಹೊರಟು ಹೋಗುವವರು ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅಂದರೂ ಕೂಡ ಈ ಸರಳ ತಂತ್ರವನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ಮಾಡಲೇಬೇಕು. ಆಗಲೇ ನೀವು ಅಂದುಕೊಂಡದ್ದು ಬಯಸಿದ್ದು ಪ್ರತಿಯೊಂದು ನೆರವೇರುತ್ತದೆ. ಈ ತಂತ್ರಗಳನ್ನು ಮಾಡುವಾಗ ಕೆಲವು ವಿಶೇಷವಾದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿಯೂ ಕೊಳೆತು ಹೋದಂತಹ ತುಳಸಿ ಎಲೆಗಳು. ಈ ತುಳಸಿ ಎಲೆಗಳನ್ನು ತಂದು ಒಂದು ನಿಂಬೆಹಣ್ಣನ್ನು ಅರ್ಧ ಭಾಗದಲ್ಲಿ ಕತ್ತರಿಸಿ ಮಧ್ಯಭಾಗದಲ್ಲಿ ಆ ಕೊಳೆತ ತುಳಸಿ ಎಲೆಯನ್ನು ಹಾಕಬೇಕು. ನಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ನೀವು ಇಷ್ಟಪಡುವಂತಹ ಸ್ತ್ರೀಯ ಹೆಸರನ್ನು ಬರೆದುಕೊಳ್ಳಬೇಕು ಅಥವಾ ಪುರುಷರ ಹೆಸರನ್ನು ಬರೆದುಕೊಳ್ಳಬೇಕು. ನಿಮ್ಮ ಜನ್ಮ ದಿನಾಂಕವನ್ನು ಅದರ ಕೆಳಗಡೆ ಬರೆದಾದ ನಂತರ ಒಂದು ಲವಂಗವನ್ನು ತುಳಸಿ ಗಿಡದ ಮತ್ತು ನಿಂಬೆಹಣ್ಣಿನ ಮಧ್ಯಭಾಗದಲ್ಲಿ ನೇರವಾಗಿ ಒಂದು ಬಾರಿ ಚುಚ್ಚಿ ಬಿಡಬೇಕು. ಹೀಗೆ ಚುಚ್ಚಿದ ನಂತರ ಹಳದಿ ದಾರವನ್ನು ಬಿಗಿಯಾಗಿ ಕಟ್ಟಿದ ಬಳಿಕ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಆ ವ್ಯಕ್ತಿಗಳು ಇರುವಂತಹ ಮನೆಯ ಮುಂಭಾಗದಿಂದ 3 ರಿಂದ 4 ಅಡಿ ಅಂತರದಲ್ಲಿ ಹಳ್ಳವನ್ನು ತೆಗೆದು ಹೂಳಬೇಕು. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಅದರ ಮೇಲೆ ನಡೆದುಕೊಂಡು ಹೋದರೆ ಅಥವಾ ಅದರ ಮೇಲೆ ಕಾಲಿಟ್ಟು ಹೋದರೆ ನಿಮ್ಮ ಜೀವನದ ಆಸೆಗಳು ಸಫಲವಾಗುತ್ತದೆ. ಈ ತಂತ್ರವನ್ನು ಮಾಡುವ ಮೊದಲು ಪಂಡಿತ್ ಗುರು ರಾಮ್ ಭಟ್ ಗುರುಜಿಗೆ ಒಂದು ಕರೆ ಮಾಡಿ ನಂತರ ಇದನ್ನು ಮಾಡಬೇಕು. ಆಗಲೇ ಪೂರ್ಣ ಫಲ ದೊರೆಯುತ್ತದೆ.